ಹಾಯ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ KCET 2026. ಈ ವಿಡಿಯೋದಲ್ಲಿ ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳಿಗೆ ವೆರಿ ಯೂಸ್ಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ತೊಗೊಬಂದಿದ್ದೀನಿ. ಏನಪ್ಪ ಕಂಟೆಂಟ್ ಅಂತ ಕೇಳ್ತಿದ್ದೀರಾ? ನಿಮಗೆ 10 ಇಯರ್ಸ್ ಬ್ಯಾಕ್ 10 ಇಯರ್ಸ್ದು ಲಾಸ್ಟ್ ಇಯರ್ ಮಾಡಲ್ ಕ್ವಶನ್ ಪೇಪರ್ 10 ಮಾಡಲ್ ಕ್ವಶನ್ ಪೇಪರ್ ಇದೆ. ಆ ಕ್ವಶನ್ ಪೇಪರ್ ಇನ್ನು ಕೇವಲ ನಿಮ್ಮ ಕನ್ನಡ ಎಕ್ಸಾಮಿನೇಷನ್ಗೆ 3 ಡೇಸ್ ಅಷ್ಟೇ ಬಾಕಿ ಇರೋದು. ಒಂದಷ್ಟು ಸ್ಟೂಡೆಂಟ್ಸ್ಗಳು ಪಾಸಿಂಗ್ ಮಾರ್ಕ್ಸಿಗಿದ್ರೆ ಸಾಕಪ್ಪ ಅಂತ ಇರ್ತಾರೆ. ಆ ಸ್ಟೂಡೆಂಟ್ಸ್ಗಳು ಕೂಡ ಈ 10 ಮಾಡ್ಯೂಲ್ ಕ್ವಶನ್ ಪೇಪರ್ನ ಓದಿದರೆ ಸಾಕು, ಔಟ್ ಆಫ್ 70 ಔಟ್ ಆಫ್ 60+ ಮಾಡ್ಬೋದು. ಏನು ಅದರ ಸ್ಟ್ರಾಟಜಿ, ಯಾವ್ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಓದಬೇಕು, ಯಾವ್ಯಾವ ಚಾಪ್ಟರ್ಸ್ಗಳು ಇಂಪಾರ್ಟೆಂಟ್ ಆಗಿದೆ, ಎಷ್ಟು ಕ್ವಶನ್ಸ್ನ ಓದಿದರೆ ನಾವು 60+ ಮಾಡ್ಬೋದು. ಇಷ್ಟೇ ಚಾಪ್ಟರ್ಸ್, ನಾನು ಯಾವ್ಯಾವ ಚಾಪ್ಟರ್ಸ್ ಹೇಳ್ತೀನಿ ಆ ಚಾಪ್ಟರ್ಸ್ ಓದಿದರೆ ಸಾಕು. ಯಾವ್ಯಾವ ಕ್ವಶನ್ಸ್ಗಳನ್ನ ಹೇಳ್ತೀನಿ ಅಷ್ಟು ಕ್ವಶನ್ಸ್ಗಳನ್ನ ಓದಿದರೆ ಸಾಕು, ನೀವು ಅಬೌಟ್ 60+ ಮಾರ್ಕ್ಸ್ನ ಮಾಡ್ಬೋದು. ಯಾರ್ಯಾರ ಬರೀ ಪಾಸ್ ಆಗೋದಕ್ಕೆ ಥಿಂಕ್ ಮಾಡ್ತಿದ್ದೀರಾ, ಪಾಸ್ ಆಗೋದನ್ನ ತೆಗ್ದಾಕಿ ನೀವು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು, ಕನ್ನಡದಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಬೇಕು, ಔಟ್ ಆಫ್ ಸ್ಕೋರ್ ಮಾಡಬೇಕು ಅಂತ ಯಾರ್ಯಾರೆಲ್ಲ ಇದ್ದೀರಾ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಇಲ್ಲಿರ್ತಕ್ಕಂಥ PDF ಟೋಟಲಿ 96 ಪೇಜಸ್ PDF ಇದೆ. ಈ 96 ಪೇಜಸ್ PDF ಏನಾದರೂ ಬೇಕು ಅಂದರೆ ನಮ್ಮ ಚಾನಲ್ನಲ್ಲಿ ವಿಡಿಯೋ ಫುಲ್ಲಾಗಿರುತ್ತೆ. ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಇದೆ. ಆ ವಾಟ್ಸಪ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಅದಕ್ಕೆ ಜಾಯ್ನ್ ಆದರೆ ಕಂಪ್ಲೀಟ್ 96 PDF ಏನಿದೆ ಆ PDF ನಿಮಗೆ ಸಿಗುತ್ತೆ. ಇದಷ್ಟೇ ಅಲ್ಲದೆ ಬೇರೆ ಸಬ್ಜೆಕ್ಟ್ಸ್, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಯಾವ್ಯಾವ್ದು ಮಾಡ್ಯೂಲ್ ಕ್ವಶನ್ ಪೇಪರ್ಸ್ ಇದೆ, ಅದೆಲ್ಲ ನಮ್ಮ ಚಾನಲ್ನಲ್ಲೇ ಅವೈಲಬಲ್ ಇರುತ್ತೆ. ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಮತ್ತು ಬೇರೆ ಯಾವುದ್ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಮತ್ತು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಎಷ್ಟು ಓದಿದರೆ ಸಾಕು ಅನ್ನೋದನ್ನೆಲ್ಲ ನನ್ನ ಬೇರೆ ವೀಡಿಯೋಸ್ಗಳಲ್ಲಿ ಮಾಡಿರ್ತೀನಿ. ಆ ಎಲ್ಲ ವೀಡಿಯೋಸ್ನ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲ ವೀಡಿಯೋಸು ಫಸ್ಟ್ ನಿಮಗೇನೆ ಬರುತ್ತೆ, ನೀವು ನೋಟಿಫಿಕೇಷನ್ ನೋಡಿಬಿಟ್ಟು ನೋಡ್ಬೋದು. ಓಕೆನಾ? ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಈ ವಿಡಿಯೋ ನೋಡ್ತಿರ್ಬೋದು, ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ 2023-24 ಮಾಡಲ್ ಕ್ವಶನ್ ಪೇಪರ್ಸ್ ಆಗಿದೆ. ಇದರಲ್ಲಿ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ನೋಡ್ತಿದ್ದೀನಿ ನಾನು. ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಟೋಟಲ್ ಆಗಿ 10 ಮಾರ್ಕ್ಸ್ MCQ ಇರುತ್ತೆ. ಕರೆಕ್ಟ್ ತಾನೆ? ಫಸ್ಟು ಯಾರ್ಯಾರೆಲ್ಲ ಓದೇ ಇಲ್ಲಪ್ಪ ಅನ್ನೋರಿಗೆ ಫಸ್ಟ್ ಹೇಳ್ತೀನಿ. ಓದೇ ಇಲ್ಲ, ನಾನು ಒಂದನ್ನು ಓದೇ ಇಲ್ಲ ಅನ್ನೋರಿಗೆ ಈ 10 ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ಏನೇನಿದೆ MCQಸು, ಆ ಎಲ್ಲ MCQಸ್ನ ಒಂದು ಸಲ ನೋಡಿ ಸಾಕು, ಬೇರೆ ಏನು ಬೇಡ. ನೀವು ಓದೇ ಇಲ್ಲಪ್ಪ ಅಂದರೆ ಇಷ್ಟು ಮಾಡಿ, 10 MCQಸ್ನ ನೋಡ್ಕೊಳ್ಳಿ. 10 ಮಾರ್ಕ್ಸ್ ಬಂತಾ? ಓಕೆನಾ? ಅದಾದಮೇಲೆ ಇನ್ನು 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನೋಡ್ಕೊಳ್ಳಿ. 5 ಮಾರ್ಕ್ಸ್ ಬಂತು. ಟೋಟಲ್ 50 ಮಾರ್ಕ್ಸ್ ನಿಮ್ಗೆ ಬಂದೇ ಬಿಡ್ತು, ತಲೆನೇ ಕೆಡ್ಸ್ಕೊಳ್ಳೋ ಹಾಗಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದೇ ನಿಮ್ಮ ಕ್ವಶನ್ ಆಗಿರುತ್ತೆ ಅಲ್ವಾ? ನೆಕ್ಸ್ಟ್ ಇಷ್ಟು ಕ್ವಶನ್ಸ್ಗಳಿಗೆ ಪ್ರಿಪೇರ್ ಆಗಿರ್ತೀರಾ. 10 ಮಾರ್ಕ್ಸ್ MCQ ಮತ್ತು 5 ಮಾರ್ಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಿದೆ, ಆ 5 ಮಾರ್ಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಿಗೂ ನೀವು ಪರ್ಫೆಕ್ಟಾಗಿ ಆನ್ಸರ್ ಮಾಡ್ಬೋದು. ಈ 10 ಮಾಡ್ಯೂಲ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಓದಿದರೆ ಮಾತ್ರ. ಅದನ್ನು ನೆನ್ಪಿಟ್ಕೊಂಡು ಇನ್ನು 5 ಮಾರ್ಕ್ಸ್ಗೆ ಏನು ಕೊಡ್ತಾರೆ, ಹೊಂದಿಸಿ ಬರೆಯಿರಿ. ಈಸಿಯಾಗಿರುತ್ತೆ. ಔಟ್ ಆಫ್ ನೀವು ಹೇಗೆ ತೊಗೋಬೋದು, MCQನ ಆಗುತ್ತೆ, ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಆಗುತ್ತೆ, ಮತ್ತು 5 ಮಾರ್ಕ್ಸ್ ಹೊಂದಿಸಿ ಬರೆಯಿರಿ ಆಗುತ್ತೆ. ಈಗ ಟೋಟಲ್ ಎಷ್ಟು ಮಾರ್ಕ್ಸ್ ಬಂತು? 20 ಮಾರ್ಕ್ಸ್ ಬಂತು. ಇನ್ನು ನೀವು 40ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಬೇಕು. ಇನ್ನು 40 ಔಟ್ ಆಫ್ 60 ಮಾಡೋರು ನಾನು ಯಾರಿಗೆ ಹೇಳ್ತಿರೋದು ಹೇಳಿ, ಫೇಲ್ ಆಗೋ ಕ್ಯಾಂಡಿಡೇಟ್ಸ್. ನಾನು ಬರೀ ಫೇಲ್ ಆಗಿ ಹೋಗ್ತೀನಿ ಕನ್ನಡದಲ್ಲಿ ಅಂತ ಚಿಂತೆ ಮಾಡ್ತಿರ್ತೀರಲ್ಲ, ಅವರ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಬರೋ ಥರ ಮಾಡ್ತಿದ್ದೀನಿ. ಓಕೆನಾ? 20 ಮಾರ್ಕ್ಸ್ ಬರುತ್ತೆ. ದೆನ್ ನೀವಿನ್ನೇನು ಮಾಡಬೇಕು, 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. 2 ಮಾರ್ಕ್ಸ್ ಎಷ್ಟು ಅಟೆಂಡ್ ಮಾಡಬೇಕಾಗುತ್ತೆ? 3 ಅಟೆಂಡ್ ಮಾಡಿರಬೇಕಾಗುತ್ತೆ. ಇನ್ಸ್ಟೆಡ್ ಆಫ್ 3ಗೆ ನೀವು ಇಲ್ಲಿರೋದು ಓದಿದ್ರಿ ಸಾಕು, ಬೇರೆ ಯಾವ ಕ್ವಶನ್ಸು ರಿಪೀಟ್ ಆಗಲ್ಲ ನಿಮಗೆ. ಓಕೆನಾ? ಯಾವ್ಯಾವುದು ಫಸ್ಟ್ ಚಾಪ್ಟರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ನೀವು ಫಸ್ಟ್ ಚಾಪ್ಟರ್ ಅಂದರೆ ಗದ್ಯ ಭಾಗದಲ್ಲಿ ಮೊದಲನೇ ಚಾಪ್ಟರ್ ಆಗಿರ್ತಕ್ಕಂಥದ್ದನ್ನ ಫುಲ್ 2 ಮಾರ್ಕ್ಸ್ ಕ್ವಶನ್ಸ್ನ ಓದ್ಕೋಬೇಕು. ಓಕೆನಾ? ನೆಕ್ಸ್ಟು ಬೇಂದ್ರೆ ಅವ್ರದ್ದಿದೆ ಗೊತ್ತಾ? ಬೇಂದ್ರೆ ಅವ್ರದ್ದು ಚಾಪ್ಟರಲ್ಲಿ ಪದ್ಯ ಭಾಗದಲ್ಲಿ ಒಂದೇ ಒಂದು ಬಂದೇ ಬರುತ್ತೆ. ಅದಾದಮೇಲೆ ಶಿಲುಬೆ ಏರಿದ್ದಾನೇಸು, ಆ ಚಾಪ್ಟರ್ಲು ಅಷ್ಟೇ ಅದರಲ್ಲಿ 100% ಬಂದೇ ಬರುತ್ತೆ. ಇವಾಗ ನಿಮ್ಗೆ ಎಷ್ಟಾಯಿತು? ಔಟ್ ಆಫ್ 3 ಬಂದೇ ಬಿಡ್ತಾ? 6 ಮಾರ್ಕ್ಸ್ ಬಂತಾ? ಹೋಗಲಿ, 6 ಮಾರ್ಕ್ಸಿಗೆ ಬರೆದಿರ್ತೀರ. ಟೋಟಲ್ 3ಅಲ್ಲಿ 2 ಮಾರ್ಕ್ಸ್ ಹೋಯ್ತು ಅಂದ್ರೂ 4 ಮಾರ್ಕ್ಸ್ ಬಂತಾ?
24 ಆಗೋಯ್ತಾ? ನೀವು ಪರ್ಫೆಕ್ಟಾಗಿ ಬರೆದಿರ್ತೀರಿ ಅಂದರೆ 26 ಆಗುತ್ತೆ, ಇಲ್ಲ ಅಂದರೆ 24 ಆಗುತ್ತೆ. ಅದು ಏನಫ್ ಆಗೋಯ್ತು. ನೆಕ್ಸ್ಟು 3 ಮಾರ್ಕ್ಸ್ 4 ಮಾರ್ಕ್ಸ್ ನಿಮ್ಗೆ ಗೊತ್ತಿದ್ದರೆ ಕಾನ್ಸಂಟ್ರೇಟ್ ಮಾಡಿ, ಇಲ್ಲ ಅಂದರೆ ನನಗೆ ಗೊತ್ತೇ ಇಲ್ಲಪ್ಪ, ಪಾಠ ಕೇಳೇ ಇಲ್ಲ, ನನಗೇನು ನೆನಪೇ ಇಲ್ಲ ಅಂದರೆ ಬಿಟ್ಬಿಡಿ. ಓಕೆನಾ? ನಿಮ್ಗೆ ಅಟ್ಲೀಸ್ಟ್ ಗೊತ್ತಿದೆ ಅಂದರೆ ಬರ್ಬಿಟ್ಟು ಬನ್ನಿ. ಓಕೆನಾ? ಬಿಡೋದಕ್ಕೆ ಜಾಸ್ತಿ ಟ್ರೈ ಮಾಡಬೇಡಿ. ಬಟ್ ಗೊತ್ತೇ ಇಲ್ಲ, ನಾನು ಏನು ಮಾಡೋದಕ್ಕೆ ಆಗಲ್ಲ ಅಂದರೆ ಅದಕ್ಕೆ ಜಾಸ್ತಿ ಚಿಂತೆ ಕೂತ್ಕೋಬೇಡಿ. ನೆಕ್ಸ್ಟ್ ಏನಿದೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಈಗ ನೆಕ್ಸ್ಟ್ ಏನು ಬರುತ್ತೆ ಅಂತ ಹೇಳಿದ್ರೆ, ಸಂದರ್ಭ ಸಹಿತ ವಿವರಿಸಿ. ಇಲ್ಲೇನೇನು ಕೊಟ್ಟಿದ್ದೀನಿ, 10 ಮಾಡ್ಯೂಲ್ ಕ್ವಶನ್ ಪೇಪರಲ್ಲಿ ಏನೇನಿದೆ, ಆ 10 ಮಾಡ್ಯೂಲ್ ಕ್ವಶನ್ ಪೇಪರ್ಲಿ ಇರ್ತಕ್ಕಂಥ ಸಂದರ್ಭ, ಯಾವ ಸಂದರ್ಭ, ಸ್ವಾರಸ್ಯ ಏನು ಅದರ ಥೀಮ್ ಹೇಳ್ತಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಎಷ್ಟು ಸಂದರ್ಭ ಸ್ವಾರಸ್ಯ ಇದೆ. ಒಂದು ಮೂರು ಚಾಪ್ಟರು 3 ಪೋಯಮ್ ಓದ್ಕೊಳ್ಳಿ ಸಾಕು. ಯಾವ್ಯಾವ ಚಾಪ್ಟರು ಅಂತ ಆಮೇಲೆ ಹೇಳ್ತೀನಿ. ಓಕೆನಾ? ಕಂಬದ ಮೇಲೆ, ಅದಾದಮೇಲೆ ಪೂರಕ ಪಾಠ ಇದೆಯಲ್ಲ, ನೀವು ಪೂರಕ ಪಾಠದಲ್ಲಿ ಸಂದರ್ಭ ಸ್ವಾರಸ್ಯ ಓದ್ಕೊಂಡ್ರೆ ಸಾಕು. ನಂಗೆ ಪಾಠನೂ ಬೇಡ ಮತ್ತು ಪದ್ಯನೂ ಬೇಡ, ಪೂರಕ ಪಾಠದಲ್ಲಿ ಓದ್ಕೋತೀನಿ ಅಂದ್ರೂ ಅಟ್ಲೀಸ್ಟ್ 3 ಮಾರ್ಕ್ಸ್ ಬಂದೇ ಬರುತ್ತೆ. ಟೋಟಲಿ ಎಷ್ಟಾಯಿತು? 26 ಇತ್ತು, 29 ಮಾರ್ಕ್ಸ್ ಬಂದೇ ಬಿಡ್ತು. ಸಂದರ್ಭ ಸ್ವಾರಸ್ಯದಲ್ಲಿ ಟೋಟಲ್ 29 ಮಾರ್ಕ್ಸ್ ನಿಮ್ಗೆ ಬಂದೇ ಬಿಡ್ತು. ನೆಕ್ಸ್ಟ್ ಏನು ಮಾಡಬೇಕು? 4 ಮಾರ್ಕ್ಸ್ ಯಾವುದಾದ್ರೂ ಒಂದಕ್ಕೆ 4 ಲೈನ್ ಬರೆದಿರ್ತೀವಿ ಅಂದರೆ 1 ಮಾರ್ಕ್ಸ್ ಆದರೂ ಕೊಡ್ತಾನೆ. ನಿಮಗೆ ಆ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು, ಇಲ್ಲಿರೋದು ಓದ್ಕೊಂಡ್ರೆ ಸಾಕು. ಬೇರೆ ಯಾವ ಕ್ವಶನ್ಸ್ನೂ ನೋಡೋದಕ್ಕೆ ಹೋಗಬೇಡಿ, ಟೆಕ್ಸ್ಟ್ ಬುಕ್ನೇ ತೆಗೆಯೋದಕ್ಕೆ ಹೋಗಬೇಡಿ. ಇಲ್ಲೇನಿದೆ ಮಾಡ್ಯೂಲ್ ಕ್ವಶನ್ ಪೇಪರ್ ಅಷ್ಟು ಓದ್ಕೊಳ್ಳಿ ಸಾಕು, ಅಷ್ಟೇ ಸಾಕಾಗಿರುತ್ತೆ. ನೆಕ್ಸ್ಟ್ ಏನು ಅಂದರೆ 4 ಮಾರ್ಕ್ಸಲ್ಲಿ ಕಂಪಲ್ಸರಿ ಕ್ವಶನ್ಸ್ ಯಾವುದು ಅಂತ ನಾನು ಈಗ ಹೇಳೇ ಬಿಡ್ತೀನಿ. ನಿಮಗೆ ಆಲ್ಮೋಸ್ಟ್ 3% ಕ್ವಶನ್ ಪೇಪರ್ ಲೀಕ್ ಆಗಿರೋ ಥರನೇ ಇರುತ್ತೆ. ಏನಂತ ಹೇಳಿದ್ರೆ 4 ಮಾರ್ಕ್ಸಲ್ಲಿ, ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವ ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ. ಇದೊಂದು ಕ್ವಶನ್ ಪಕ್ಕಾ 100% ಬಂದೇ ಬರುತ್ತೆ. ಈ ಥರದ್ದು 2 ಕ್ವಶನ್ಸ್ ಇದೆ. ಅದಾದಮೇಲೆ ದಣಿ ಮತ್ತು ಹೊಳೆಯ ನಡುವಿನ ಸಾಮರಸ್ಯ ಚಿತ್ರಿಸಿ ಅಂತ ಇದೆಯಲ್ಲ, ಇದಂತೂ 100% 8 ಮಾರ್ಕ್ಸ್ ಬಂತು. ಅದ್ರ ಜೊತೆ ಇದರಲ್ಲಿ ಯಾವುದು ಅಂದರೆ ನಿದ್ರೆಯಲ್ಲಿ ಮಂಪರಿಸುತ್ತಿರುವಂತಹ ಡ್ರೈವರ್ದೊಂದು ಕೇಳ್ತಾನೆ. ಅದಾದಮೇಲೆ ಆನೆ ಹೇಗೆ ಅದರದ್ದು ಊಟ ಎಲ್ಲ ಮಾಡ್ತಿತ್ತು ಅನ್ನೋದ್ರ ಬಗ್ಗೆ ಒಂದು ಕೇಳ್ತಾರೆ. ಮುಗೀತು. ಟೋಟಲ್ ನಿಮಗೆ ಎಷ್ಟು ಮಾರ್ಕ್ಸ್ ಬಂತು ಅಂದರೆ 29 + 8 ಎಷ್ಟು 37 ಮಾರ್ಕ್ಸ್ ಬಂತು. 37 ಸಾಕಪ್ಪ, ನೀನು 37 ಇನ್ನೊಂದು ಯಾವುದಾದ್ರೂ 4 ಮಾರ್ಕ್ಸ್ ಅಟೆಂಡ್ ಮಾಡ್ತೀಯ ಅಂದರೆ 37 ಆಲ್ಮೋಸ್ಟ್ ಅಲ್ಲಿ 42 ಬಂದೇ ಬರ್ತು ನಿನಗೆ. 42 ಇಂದ 41 ಬಂದುಬಿಡ್ತು. ಈಗ ಔಟ್ ಆಫ್ ಫೇಲ್ ಆಗ್ತಿರೋ ಕ್ಯಾಂಡಿಡೇಟ್ 42 ತಗೊಂಡ್ರೆ ಅಂತ ಖುಷಿಯಿಂದ ಇರುತ್ತಲ್ವ. ನೆಕ್ಸ್ಟ್ ಭಾಷಾಭ್ಯಾಸಕ್ಕೆ ಬರೋಣ. 8 ಮಾರ್ಕ್ಸ್. ನೀವು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ 10 ಮಾಡ್ಯೂಲ್ ಕ್ವಶನ್ ಪೇಪರ್ ಭಾಷಾಭ್ಯಾಸ ಓದಿದ್ರೆ ಸಾಕು. ನೀವು ಔಟ್ ಆಫ್ ಎಷ್ಟಕ್ಕೆ 80 ಔಟ್ ಆಫ್ 80 100% ಮಾಡೇ ಮಾಡ್ತೀರಾ. ವಿತ್ ಆನ್ಸರ್ಸ್ ಇದೆ, ನಿಮಗೆಲ್ಲೂ ಆನ್ಸರ್ನ ಹುಡುಕಬೇಕು ಅನ್ನೋದೇನೂ ಇಲ್ಲ. ವಿತ್ ಆನ್ಸರ್ಸ್ ಇದೆ. 8 ಮಾರ್ಕ್ಸ್ ಬರುತ್ತೆ. ಟೋಟಲಿ ಎಷ್ಟಾಯಿತು? 37 42 ಇತ್ತು. 42 8 ಎಷ್ಟಾಯಿತು? 50 ಬಂದೇ ಬಿಡ್ತು. ಇನ್ನೇಂತಕ್ಕೂ ತಲೆನೇ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಓಕೆನಾ? 50 ಔಟ್ ಆಫ್ 50 ಬಂತು ಅಂತ ತಿಳ್ಕೊಂಡ್ರಿ. ಇದು ಬಂದೇ ಬರುತ್ತೆ ಗಾಯ್ಸ್. ನೀವು ಎಲ್ಲೂ ಓದೋ ಅಂಥ ಅವಶ್ಯಕತೆನೇ ಇಲ್ಲ. ಇಲ್ಲೇ ಆನ್ಸರ್ ಇದೆ, ಇಲ್ಲೇ ಕ್ವಶನ್ ಇದೆ, ಎಲ್ಲ ಇಲ್ಲೇ ಅವೈಲಬಲ್ ಇದೆ. ನಿಮಗೆ PDF ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಅಷ್ಟು ಓದಿ ಸಾಕು, ಅಷ್ಟೇ ಹೇಳ್ತಿರೋದು. ನೀವು ಫೇಲ್ ಆಗೋದಕ್ಕೆ ಹೋಗಬೇಡಿ. ಮತ್ತೆ ಇನ್ನೊಂದು ಅಟೆಂಪ್ಟ್ ಬರೀತೀನಿ, ಅದೆಲ್ಲ ಆಗಲ್ಲ. ಇವಾಗ ಓದಿದರೆ ಸರಿ. 3 ಡೇಸ್ ಇನ್ನೂ ಇದೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಟೋಟಲು ಪ್ರಬಂಧ ಇನ್ನು 5 ಮಾರ್ಕ್ಸ್, ಪ್ರಬಂಧ 5 ಮಾರ್ಕ್ಸ್, ಲೆಟರ್ ರೈಟಿಂಗ್ ಹೇಳ್ತೀನಿ. ಯಾರು ಔಟ್ ಆಫ್ ಔಟ್ ಮಾಡ್ತೀರಾ ಮತ್ತು ಯಾರ್ಯಾರೆಲ್ಲ ಫೇಲ್ ಆಗೋ ಕ್ಯಾಂಡಿಡೇಟ್ ಅಂತ ಮೆನ್ಷನ್ ಮಾಡಲ್ಲ ಪದೇ. ಯಾರೆಲ್ಲ 60% ಸ್ಕೋರ್ ಮಾಡಬೇಕು ಅಂತ ಹೇಳ್ತೀರಾ, ಅವ್ರಿಗೆಲ್ಲ ಯಾವ ಲೆಟರ್ ಪ್ಯಾಟ್ರನ್ನು ಬರೆದ್ರೆ ನಮಗೆ 5 ಔಟ್ ಆಫ್ 5 ಬರುತ್ತೆ ಅನ್ನೋದಕ್ಕೆ ಹೇಳ್ತಿರ್ತೀರಲ್ವ. ಅದು ಯಾವುದು ಅಂತ ಹೇಳಿದ್ರೆ, ಪರ್ಸ್ನಲ್ ಲೆಟರ್ ಬರುತ್ತಲ್ವ, ಅಂದರೆ ತಂದೆ ತಾಯಿಗೆ ಬರೆಯೋದು, ಗೆಳೆಯ ಗೆಳತಿಗೆ ಬರೆಯೋದು, ಅದನ್ನೇ ಬರೆಯೋದಕ್ಕೆ ಟ್ರೈ ಮಾಡಿ. ನಿಮ್ಗೆ ಅದನ್ನು ಬರೆದ್ರೆ ಔಟ್ ಆಫ್ ಔಟ್ ಬರುತ್ತೆ. ಇದು ಇನ್ನೊಂದಿದೆ ಅಲ್ಲ ಘಟಕ, ಅವರೆಲ್ಲ ಔಟ್ ಆಫ್ ಔಟ್ ಬರೆಯೋರು. ಅದಕ್ಕೆ ಪ್ರಿಪೇರ್ ಆಗಿದ್ದೀನಿ, ಯಾರಿಗಿಂದ ಬರಿಬೋದು ಅಂತ ಗೊತ್ತಿರುತ್ತೆ ಅನ್ನೋರು, ಅವ್ರು ಬೇಕಾದರೆ ನೀವು ಬರಿಬೋದು. ಹೇಗೆ ಬ್ಯಾಂಕಿನ ವ್ಯವಹಾರ ಅಂತ ಎಲ್ಲ ಬರುತ್ತೆ ನೋಡಿ, ಅಲ್ಲಿಗೆಲ್ಲ ಅಬಾಕ ಇದೆಲ್ಲ ಇಂದ ನೀವು ಬರಿಬೋದು. ಅವರಿಗೆ ಅಂತ ಬರಿತೀವಿ ನೋಡಿ, ಅದು ಪ್ಯಾಟರ್ನ್ ಒಂದು ಚೂರು ಚೇಂಜ್ ಆಯಿತು, ತಪ್ಪಾಯಿತು ಅಂತ ಹೇಳಿದ್ರು ನಿಮ್ಮ ಮಾರ್ಕ್ಸ್ ಬರಲ್ಲ. ಕಟ್ ಮಾಡೋದಕ್ಕೆ ನೋಡ್ತಾರೆ. ಓಕೆನಾ? ಅಂದರೆ ಕಟ್ ಮಾಡೋ ಥರ ನೀವು ಬರೆದಿದ್ದಾಗ ಕಟ್ ಮಾಡಲೇಬೇಕಾಗಿರುತ್ತೆ. ಅದಕ್ಕೇ ನೀವು ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡಿ. ಯಾವುದು ಪರ್ಸ್ನಲ್ ಲೆಟರ್ಸ್ನ ಬರೀರಿ, ಆದಷ್ಟು ಅದಕ್ಕೆ ಟ್ರೈ ಮಾಡಿ. ದೆನ್ ನಿಮಗೆ
ಪ್ರಬಂಧ ಅಂತ ಬಂದರೆ ವಿಷಯದಲ್ಲಿ ಏನಂತ ಇರಬೇಕು, ನಿರೂಪಣೆ ಮತ್ತು ಉಪಸಂಹಾರ. ಫಸ್ಟು ಪೀಠಿಕೆಯಲ್ಲಿ ಏನು ಬರೀಬೇಕು, ಒಂದು 5 to 6 ಲೈನ್ ಪೀಠಿಕೆ ಇರಬೇಕು ಸಾಕು. ಏನು ಅರ್ಧ ಪೇಜ್ ಅದನ್ನೇ ಹಾಕೊಂಡು ಫುಲ್ ಬರಿಬೇಡಿ ಆಯಿತಾ. ವಿಷಯ ಏನಿದೆ, ವಿಷಯ ನಿರೂಪಣೆ ಇದೆಯಲ್ಲ 1 ಪೇಜ್ ಇರಲಿ, ಓಕೆನಾ. ಉಪಸಂಹಾರ ಒಂದು 1/2 ಪೇಜ್ ಇರಲಿ ಸಾಕು. ನಿಮಗೆ 5 out of 5 ಯಾರೇ ಆದ್ರೂ ಕಣ್ಣು ಮುಚ್ಕೊಂಡು ಕೊಡ್ತಾರೆ, ಅದರಲ್ಲಿ ಕಂಟೆಂಟ್ ಇರಬೇಕು ಅಷ್ಟೇ ಕೇಳೋದು ಅವರು. ಪ್ರಾಪರಾಗಿ ಬರ್ದಿದ್ಯಪ್ಪ ಸಾಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾರೂ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ. ನಿಮ್ಗೆ ಏನಿದೆ, ನಿಮ್ಮ ಥಿಂಕಿಂಗ್ ಏನಿದೆ, ಆ ವಿಷಯ ಏನಿದೆ ಅದ್ರ ರಿಲೇಟೆಡ್ ತಗೊಳ್ಳಿ. ನಿಮ್ಗೆ ಎಷ್ಟು ಪ್ರಬಂಧ ಬೇಕು, ಯಾವ್ಯಾವ ಪ್ರಬಂಧ ಕೊಡ್ತಾರೆ ಅಂತ ಇದರಲ್ಲೇ ಇದೆ. ಒಂದು ನಿಮಗೆ ಟೋಟಲ್ ಪ್ರಬಂಧ ಅಂತ ಅಭ್ಯಾಸ ಪುಸ್ತಕದಲ್ಲಿದೆ ನೋಡಿ, 10 ಪ್ರಬಂಧ ಏನೋ, ಆ ಪ್ರಬಂಧದಲ್ಲಿ ಒಂದು ಪ್ರಬಂಧ ಕಂಪಲ್ಸರಿ ಇದ್ದೇ ಇರುತ್ತೆ, ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದು ಅಂದರೆ ಈ ಕರೆಂಟ್ ಅಫೇರ್ಸ್ಗಳಿರುತ್ತೆ ನೋಡಿ, ಕರೆಂಟ್ ಏನು ವಿಷಯ ಇರುತ್ತೆ, ಏನಾಯ್ತಿದೆ ಈಗ ಅಟ್ ಪ್ರೆಸೆಂಟು, ಅದ್ರ ಮೇಲೆ ಒಂದು ಪ್ರಬಂಧ ಇರುತ್ತೆ. ನೋಡ್ತಿರ್ಬೋದು ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ಲು ಅದೇ ಪ್ಯಾಟರ್ನ್ ಇರೋದು. ಇಲ್ಲಿ ನೋಡಿ ಕಂಪ್ಲೀಟಾಗಿ ತೋರಿಸ್ತಿದ್ದೀನಿ ಹೇಗೆ ಲೆಟರ್ ರೈಟಿಂಗ್ ಇರುತ್ತೆ, ಕ್ಷೇಮಶ್ರೀ ಪ್ಯಾಟ್ರನ್ನು, ಇದನ್ನೇ ನೆನ್ಪಿಟ್ಕೊಳ್ಳಿ, ಓಕೆನಾ. ಇದೇ ಥರ 5 ಮಾರ್ಕ್ಸ್ದು ಪ್ರಬಂಧ, 5 ಮಾರ್ಕ್ಸ್ ಇದ್ರ ಆಗುತ್ತೆ. ಟೋಟಲ್ ನಿಮ್ಗೆ ಎಷ್ಟು ಬಂತು, 60 out of 60 ಬಂತು ತಾನೇ. ಯಾರು ಫೇಲ್ ಆಗೋದಕ್ಕಾಗಲ್ಲ, ಚಾನ್ಸೇ ಇಲ್ಲ ಫೇಲ್ ಆಗೋದಕ್ಕೆ. ಆ ರೀತಿನೇ ಪೇಪರ್ ಪ್ಯಾಟ್ರನ್ ಮಾಡಿರೋದು. ಲೆಕ್ಚರರ್ಸ್ಗಳು ಯಾವುದನ್ನೆಲ್ಲ ಕಲೆಕ್ಟ್ ಮಾಡಿದ್ದಾರೆ ಅಂದರೆ ಇದರಲ್ಲೂ ನೀವು ಫೇಲ್ ಆಗ್ತೀನಿ ಅಂದರೆ ಯಾರೂ ಏನು ಮಾಡೋದಕ್ಕಾಗಲ್ಲ, ಅದು ನಿಮ್ಮ ಮನೆ ಬರ, ಓಕೆನಾ. ನಿಮಗೆ 96 ಪೇಜಸ್ ಇರ್ತಕ್ಕಂಥ ಅಂದರೆ 10 ಮಾಡಲ್ ಕ್ವಶನ್ ಪೇಪರ್ ಇರ್ತಕ್ಕಂಥ PDF ಪ್ರೊವೈಡ್ ಮಾಡಿದ್ದೀನಿ. ಇದರಲ್ಲಿ ನೀವು ಯಾರ್ಯಾರೆಲ್ಲ ವೀಡಿಯೋ ನೋಡ್ತೀರಾ ಕಂಪ್ಲೀಟಾಗಿ ವೀಡಿಯೋ ನೋಡಿ, PDF ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ತಗೊಳ್ಳಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಔಟ್ ಆಫ್ ಔಟ್ ಕ್ಯಾಂಡಿಡೇಟ್ಸ್ ಏನು ಹೇಳಿಲ್ಲ ಅಂತ ಹೇಳ್ತಿದ್ರೆ, ನಿಮಗೆ ಆಲ್ರೆಡಿ ಔಟ್ ಆಫ್ ಔಟ್ ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಥಿಂಕಿಂಗ್ ಇರುತ್ತೆ, ಆಲ್ರೆಡಿ ಓದಿರ್ತೀರ, ಪ್ರಿಪ್ರೇಟರಿ ಎಕ್ಸಾಮ್ಸ್ ಬರೆದಿರ್ತೀರ. ಓಕೆ, ಒಂದು ಸಲ ಈ 10 ಮಾಡಲ್ ಕ್ವಶನ್ ಪೇಪರ್ನ ರಿವಿಸನ್ ಮಾಡಿ, ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಯಾವುದರಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಈ 10 ಮಾಡಲ್ ಕ್ವಶನ್ ಪೇಪರು? ಭಾಷಾಭ್ಯಾಸ ಇಲ್ಲಿ ಎಷ್ಟಿದೆ ಅದು ರಿಪೀಟ್ ಆಗಿರುತ್ತೆ. ಬೇಕಾದ್ರೆ ನಿಮ್ದು ಮುಗ್ದೋಗಿರ್ತಕ್ಕಂತಹ ಕನ್ನಡ ಪ್ರಿಪ್ರೇಟರಿ ಪೇಪರ್ನ ಇಟ್ಕೊಂಡು ನೋಡಿ, ಈ 10 ಮಾಡ್ಯೂಲ್ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಭಾಷಾಭ್ಯಾಸ ರಿಪೀಟ್ ಆಗೇ ಇರುತ್ತೆ. ಮತ್ತು MCQs ಅಷ್ಟೇ ರಿಪೀಟ್ ಆಗೇ ಇರುತ್ತೆ, ಓಕೆನಾ. ಅದಕ್ಕೋಸ್ಕರ ಈ 10 ಮಾಡ್ಯೂಲ್ ಕ್ವಶನ್ ಪೇಪರ್ನ ಒಂದು ಸಲ ರಿವೈಸ್ ಮಾಡಿ, ಅದಾದಮೇಲೆ ಕನ್ನಡ ಎಕ್ಸಾಮಿನೇಷನ್ಗೆ ಬರೆಯೋದಕ್ಕೆ ಹೋಗಿ. ಓಕೆ ಸ್ಟೂಡೆಂಟ್ಸ್, ಎಲ್ಲರಿಗೂ ಆಲ್ ದ ಬೆಸ್ಟ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆಲ್ಲ ಥ್ಯಾಂಕ್ ಯು. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾರ್ಯಾರೆಲ್ಲ ಕಷ್ಟಪಡ್ತಿರ್ತಾರೆ ಕನ್ನಡ, ಅಯ್ಯೋ ಭಯನಪ್ಪ ಅನ್ನತ್ತಾ ಎಲ್ಲ ಇರ್ತಾರೆ, ಅವ್ರಿಗೆ ಶೇರ್ ಮಾಡಿ, ಇದನ್ನು ನೋಡಲಿ. PDF ಲಿಂಕ್ ಇರುತ್ತೆ. ಮತ್ತು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಓಕೆ ಫ್ರೆಂಡ್ಸ್, ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಫುಲ್ಲಾಗಿ ನೋಡಿದ್ದಕ್ಕೆ. I love everything.